ನೀ ಸಿಗೋವರೆಗೂ ಕೊನೆವರೆಗೂ ಕಾಯುವೆ ಅಮ್ಮ. ಗೈಸ್, ನಾನು ಹೇಳಿದ್ನಲ್ಲ ಆ ಫ್ಲೈಓವರ್ ಇದು. ಯಾಕೆ ಅಂದ್ರೆ ನಿಮಗ್ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಈ ಕಡೆ ತಿರುಗಿದ್ರೆ ಎಂತ ಒಳ್ಳೆ ಬ್ಯೂಟಿಫುಲ್ ವ್ಯೂ, ಈ ಕಡೆ ತಿರುಗಿದ್ರೆ ಎಂತ ಬ್ಯೂಟಿಫುಲ್ ವ್ಯೂ. ರಾತ್ರಿ ನೈಟ್ ಟೈಮ್ ಬಂದ್ರಂತೂ ಕಣ್ಣಿಗೆ ಹಬ್ಬ. ಲೈಟ್ ದಿನ ದೀಪಾವಳಿ, ಏನಂತೀರಾ? ಇವಾಗ ನನ್ನ ಕಟ್ಟ ಕಡೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವಾಗ ನೈಸ್ ರೋಡ್ ಇಂದ ಹೋಗ್ಲಾ ಇಲ್ಲ ಟ್ರಾಫಿಕ್ ಅಲ್ಲಿ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡಿದ್ ಸಾಕು. ಬನ್ರಿ, 110 rupees ಕೊಟ್ಬಿಟ್ಟೆ ಹೋಗೋಣ, ಇನ್ನೇನ್ ಮಾಡಕ್ಕಾಗತ್ತೆ. ಬೆಳಿಗ್ಗೆ ಎದ್ರೆ ಖರ್ಚಪ್ಪ, ಖರ್ಚು. ಬೆಳಿಗ್ಗೆ ಎದ್ದೆ ಪೆಟ್ರೋಲ್ 100 ರೂಪಾಯಿ ಹಾಕ್ಸ್ದೆ, ಖರ್ಚು. ಆಮೇಲೆ ಬಂದು 150 ರೂಪಾಯಿ ವಾಷಿಂಗ್ ಮಾಡಿಸ್ದೆ, ಖರ್ಚು. ಇವಾಗ ಊರ್ಗೆ ಪೆಟ್ರೋಲ್ ಹಾಕ್ಸ್ಬೇಕು, ಖರ್ಚು. ಟೋಲ್ ಬೇರೆ ಕೊಡ್ಬೇಕು, ಖರ್ಚು 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 ಖರ್ಚು. ಏನ್ ಮಾಡಕ್ಕಾಗಲ್ಲ ಗೈಸ್, ಜೀವನ ನಡಿಬೇಕಲ್ಲ. ಆದ್ರೂ 150 ರೂಪಾಯಿ ಗಾಡಿ ವಾಷಿಂಗ್ ವರ್ತ್. ಓಹೋ, ಬಾಯ್ಸ್ ರೌಂಡ್ಸ್ ಹೋಗ್ತಾ ಇದಾರೆ, ಫುಲ್ ಸೆಕ್ಯೂರಿಟಿ. ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ, ಟ್ರಾಫಿಕ್ ಗೀಫಿಕ್ ಎಲ್ಲ ಬೇಡ, ಶಿಸ್ತಾಗೆ ನೈಸ್ ರೋಡ್ ಹೋಗ್ಬಿಡು, ಶಿಸ್ತಾಗಿ ಮಾಧವರ ಹೋಗ್ಬಿಡ್ತೀಯ, ಅಲ್ಲಿಂದ ಹೆಂಗೋ ಹೋದ್ರೆ ಆಯ್ತು, ಇದು ಇಲ್ಲ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರು ಅಂತ ಹೇಳ್ತಾ ಇದೆ. 110 ರೂಪಾಯಿ ಮಕ ನೋಡಿ ಟ್ರಾಫಿಕ್ ಅಲ್ಲಿ ಗುರ್ 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 ಅಂತ ಗುಮ್ಸ್ಕೊಳೋದಕ್ಕಿನ್ನ ಶಿಸ್ತಾಗಿ ಸೈಲೆಂಟ್ ಆಗಿ ಒಬ್ನೇ ಹೋದ್ರಾಯ್ತು. ಇದ್ರಲ್ಲಿ ಮೊದ್ಲೇ 60 ಮೇಲೆ ಹೋಗಂಗಿಲ್ಲ, ನಮ್ ಡ್ಯಾಡಿ ನೋಡಿದ್ರೆ ಬೈತಾರೆ, ಫಾಸ್ಟಾಗಿ ಹೋಗ್ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಗಾಡಿ ನಾನೇ ಹಿಂದಿದ್ರು 60 ಮೇಲೆ ಹೋಗಲ್ಲ. ಇಟ್ಸ್ ಕ್ಯಾಲಿಬ್ರೇಟೆಡ್ ಫಾರ್ 60 ಅಂತಲ್ಲ, ನಾನೇ ಫಾಸ್ಟ್ ಆಗಿ ಹೋಗಲ್ಲ. ನಮ್ ಮನೆಯವ್ರು ಹೇಳಿದ್ದಾರೆ. ಆಕ್ಚುಲಿ ನಾನು ಇವಾಗ ಗಾಡಿ ತಗೊಂಡು ನಮ್ ಮನೆಗೆ ಹೋಗ್ತಿರೋದು ನಮ್ ಡ್ಯಾಡಿ ಗೊತ್ತೇ ಇಲ್ಲ. ಹೇಳಿದ್ರೆ ಆಬ್ವಿಯಸ್ಲಿ ಬೇಡ ಅಂತಾರೆ. ಸೊ ಅದಕ್ಕೇನೆ ತಗೊಂಡೋಗ್ ಬಿಟ್ಬಿಟ್ರೆ ಬಂದ್ಬಿಡಲ್ಲ ಅಂತ ಬಿಡುವಂತ ಸುಮ್ಮನೆ ಆಯ್ತಾರೆ. ಸೊ ನೀವು ಈ ತರ ಗಿಮಿಕ್ಸ್ ನ ಯೂಸ್ ಮಾಡಿ, ಬಟ್ ಹುಷಾರಾಗಿ ಹೋಗಿ. ಅವರು ಸುಮ್ನೆ ಹೇಳಲ್ಲ, ನಮ್ಮ ಒಳ್ಳೇದಕ್ಕೆ ಹೇಳೋದು. ಡ್ರೈವ್ ರೆಸ್ಪಾನ್ಸಿಬಿಲಿ, ಓಕೆ. ಎಲೆಕ್ಟ್ರಾನಿಕ್ ಸಿಟಿ ಆಕ್ಚುಲಿ ಇದು ಕೋಣಪ್ಪನ ಅಗ್ರಹಾರ. ನೈಸ್ ರೋಡ್ ಲಿಂಕ್ ಆಗೋದ್ ರೋಡ್ ಇದು. ಬಟ್ ಮೆಟ್ರೋ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಸಿಗ್ನಲ್ ಬಿದ್ದೆ, ಸಿಗ್ನಲ್ ಬಿದ್ದೆ, ಸಿಗ್ನಲ್ ಇಲ್ವಾ, ಸಿಗ್ನಲ್ ಇಲ್ದೇ ನಿಂತವ್ರು ಇವರೆಲ್ಲ. ಹೋಗ್ಬೋದಾ ಅಣ್ಣ, ಹೋಗ್ಬೋದಾ ಅಣ್ಣ, ಹೋಗ್ಬೋದಾ ಗೊತ್ತಾಗ್ತಾ ಇಲ್ವಲ್ಲ. ಹೋಗ್ಬೋದ ಗುರು, ಸಿಗ್ನಲ್ ಮೊದ್ಲೇ ಕಾಣಿಸ್ತಾ ಇಲ್ವಲ್ಲ ಗುರು, ಎಲ್ಲೈತೆ ಗುರು ಸಿಗ್ನಲ್? ನಮಗ್ ಸಿಗ್ನಲ್ ಇಲ್ಲ ಅನ್ಸ್ತದೆ, ಹೋಗ್ಬಿಡ. ಪೊಲೀಸ್ ಅಣ್ಣ ಇಲ್ಲೇ ನಿಂತೈತೆ, ಪೊಲೀಸ್ ಅಣ್ಣ ನಿಂತಿಲ್ಲ, ಪೊಲೀಸ್ ಅಣ್ಣ ಗಾಡಿ ನಿಂತೈತೆ. ಇವನ್ ಯಾಕೆ ಗುರು ಈ ತರ ನಡ್ಕೊಂಡು ಹೋಯ್ತಾವನೆ? ಟಂಕ್ ಟಕ್ 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 ಟಂಕ್ ಟಕ್ ಟಕ್. ಕ್ರೇಜಿ ವಾಕಿಂಗ್ ಸ್ಟೈಲ್ ಬೇಡಪ್ಪ, ಏನೇ ಆಗ್ಲಿ. ಆಯ್ತ್ಬಿಟ್ಟೆ ಹೋಗೋಣ, ಬೇಡ. ಅತಿ ವೇಗಂ ತಿಥಿ ಬೇಗಂ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಗೈಸ್, ಬಿಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ. 41 ಕಿಲೋಮೀಟರ್ ಸತ್ಯವಾಗ್ಲೂನು ಹೋಗಕ್ಕಾಗಲ್ಲ. ವಾಪಸ್ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬಿಟ್ಟು ಏರು ಹೊಡ್ಸ್ಬಿಟ್ಟು ಧೈರ್ಯವಾಗಿ ಬರ್ತೀನಿ. 5 ನಿಮಿಷ ಇಲ್ಲೇ ಇರು, ಬಂದೆ, ನಡೀರಿ ಹೋಗೋಣ. ಗೈಸ್, ಮುಜು ಅವರ ಊರಿಗೆ ಬಂದಿದೀವಿ. ಇದೆ ನೋಡಿ, ಸರ್ಪ್ರೈಸ್ ಆಗಿ ಬರ್ತೀನಿ ಅಂತ ಹೇಳಿದ್ದೆ, ಬಟ್ ಈಗಲೇ ಬರ್ತೀನಿ ಅಂತ ಹೇಳಿರ್ಲಿಲ್ಲ. ದಿಢೀರ ನಂಗೆ ಹೋಗ್ಬಿಟ್ಟು ಅವ್ರಿಗೊಂದು ಹಾಯ್ ಹೇಳೋಣ ಬನ್ನಿ. ಅವ್ರ ಡ್ಯಾಡಿ ಹೋಗ್ತಾ ಇದಾರೆ ನೋಡಿ, ಇವರೇ ಅವ್ರ ಡ್ಯಾಡಿ ಸರ್. ಮುನ್ನ ಇದೆ ಅವ್ರ ಮನೆ. ಅಂಕಲ್ ಹೋಯ್ತಿಲ್ವಾ? ಇದನಾ? ಓಕೆ ಓಕೆ, ಇದಾರಂತ. ಮುನ್ನಾ ಬ್ರೋ, ಅವ್ರ ಅಮ್ಮ ಬತ್ತವ್ರೆ. ಏನ್ ಮಾಡ್ತಿದ್ಯಪ್ಪ? ಸೊ ನಮ್ಮ ಮುನ್ನವರ ಫೇಸ್ ಕಟ್ ತೋರಿಸ್ತೀನಿ ಬನ್ನಿ. ಏನ್ ಮಲಗಿದ್ದೇನೋ? ಯಾವಾಗ ಕಾರ್ ತಗೊಂಡಲ್ಲ, ಹೇಳಲೇ ಇಲ್ಲ. ನಮ್ಗೊಂದು ರೌಂಡ್ ಕೊಡಿ ಬ್ರೋ. ಹ್ಯಾಪಿ ಹ್ಯಾಪಿ ದೀಪಾವಳಿ. ಆಂಟಿ ಚೆನ್ನಾಗಿದ್ದೀರಾ? ನಿಮ್ ಊರಿಗೆ ಬಂದ್ರೆ ಪ್ರಾಪರ್ ಹಳ್ಳಿ ವೈಬ್ಸ್ ಕೊಳ್ಳಿ. ಹಳ್ಳಿ ಅನ್ನೋದು ಯಾವ್ದು ನಿಮ್ಮೂರು? ಅದಕ್ಕೆ ಬ್ರೋ ಹಳ್ಳಿ ಅಂತ ಕರೀ. ಯಾವ್ದಲ್ಲ ನಿಮ್ಮೂರ ಹೆಸರು? ಹೇಳ, ನಮ್ಮೂರ ಹೆಸರು ನಮ್ಮ ವೀಕ್ಷಕರಿಗೂ ಗೊತ್ತಾಗ್ಲಿ ನಿಮ್ಮ
ಯಾವ ಊರು ಅಂತ ಹೇಳ. ಊರ ಹೆಸರು ಸಿದ್ದನಪಾಳ್ಯ ಅಂತ. ಏನ್ ಪಾಳ್ಯ? ಸಿದ್ದನಪಾಳ್ಯ. ರೋಡ್ ಗೈಸ್ ಹೋಯ್ತು ಚಪ್ಪಲಿ ಹೋಯ್ತು. ಹೊಸ ಚಪ್ಪಲಿ. ಹೊಸ ಚಪ್ಪಲಿ ಬ್ರೋ. ಇನ್ನೊಂದು ಬರ್ತಾ ಇದೆ. ಇದನ್ನ ಹೆಂಗ್ ಕ್ರಾಸ್ ಮಾಡ್ತಾನೆ ನೋಡೋಣ. ಇವಾಗ ಹುಷಾರಾಗ್ಬಿಟ್ಟು ಅಂದ್ಬಿಡು. ಒಂದ್ಸತಿ ಇಕ್ಕುದ್ಮೇಲೆ ಕಾಲು ಎಷ್ಟತಿ ಇಕ್ಕುದ್ರೆ ಏನು? ಏನ್ ಬ್ರೋ ಮಳೆ ಬಂತಿಲ್ಲ ಇಲ್ಲಿ? ಯಾವಾಗಲ್ಲ ಮಳೆ ಬಂತು? ಮೊನ್ನೆ ನೀನ್ ಬಂದಲ್ಲಪ್ಪ. ಸೊ ಇವಾಗ ಸ್ವಿಮ್ಮಿಂಗ್ ಗಳಕ್ಕೆ ಹೋಗ್ತಾ ಇದೀವಿ. ಸ್ವಿಮ್ಮಿಂಗ್ ಪೂಲಲ್ಲ, ಪ್ರಾಪರ್ ಹಳ್ಳಿ ವೈಬ್ಸ್ ಕೊಡೋ ಬಾವಿಲಿ. ಬನ್ನಿ ಅಲ್ಲಿ ಸಿಗೋಣ. ರೋಡ್ ತುಂಬಾ ಬರೀ ಕೊಚ್ಚೆನೆ. ಇಲ್ಲಲ್ಲ ಯಾವ್ದೋ ಜೋಡಿ 200 ರೂಪಾಯಿ ಚಪ್ಪಲಿ ಹಾಕಿ ಎಲ್ಲೋ ಬಾವಿನೇ ಕಾಣಿಸ್ತಾ ಇಲ್ಲ ಇಲ್ಲಿ. ಮುಂಚೆ ಯಾವಾಗ 1-2 ಸತಿ ಬಂದಿದ್ದೆ. ಅದ್ ಬಿಟ್ರೆ ಈಗ್ಲೂ ಇದೇನೋ ನೀರು ಇಷ್ಟೊಂದೈತೆ. ಈಗ ಆಡ್ಬೇಕು, ಸುಮ್ಮನೆ ಕಾಲ್ ಹಾಕೊಂಡ್ ಕುಂತ್ಕೊಂಬೋದಲ್ಲೋ. ಯವ್ವಾ ಗುರು, ಇಲ್ಲಿಂದ ಹಂಗೆ ಎಗರ್ ಬೀಳ್ತಾನಂತ ಈಗ. ಅವಾಗ ಬೀಳ್ಬಾರೋ ಆಡ್ಬೇಕಂತ ಬೆಂಗಳೂರಿಂದ ಬಂದಿದ್ಯಲ್ಲ. ಯಾವಲ್ಲ ಇದು? ಅವಾಗ ಬಂದಾಗ ಎಷ್ಟಿತ್ತು? ಅವಾಗ ಎಲ್ಲೂ ಕೆಳಗಿತ್ಕಣು. ಏಯಪ್ಪ. ಸೊ ಗೈಸ್ ಈಗ ಈಜಾಡೋಣ ಅಂತ ಬರ್ತಾ ಇದೀವಿ. ಲೈಟ್ ಆಗಿ ಸೂರ್ಯ ಕಿರಣ ಮೈ ಮೇಲೆ ಬೀಳ್ತಾ ಇದೆ. ಅದೇ ಖುಷಿಗೆ 4 ಗಂಟೆ ಬಂದಿದ್ಯಲ್ಲ ಈಜಾಡೋಣ ಅಂತ. ನೋಡಿ ಇವಾಗ ಡೈ ಹೊಡಿತಾರೆ. ಮುಸು ಮುಸು ಮುಸು. So, fasten your seat belts.